ಎತ್ತ ತಾಯಿ ಹಾಲು ಕುಡಿಸಿದ ನೋಡಿನಿ, ವಿಷ ಕುಡಿಸೋತ ತಾಯಿನ ಒತ್ತ ನೋಡಿನವ್ವ. ಮಗನಕ್ಕೆ ನಮ್ಮ ಮಂಗಲ್ಲ ಮುಖ್ಯ ಅಂತೇಳಿ ಎತ್ತ ಮಗನ ಕೊಂದಂತ ಪಾಪಿ ತಾಯಿ ನಾನೇ ಮಗನ. ವಿಧಿಯೇ ಮಗಾರೆ ಬೆಂಗಳೂರ್ಕ ಸಾಲಿ ಕಲಿಲಕ ಹೋಗ್ತೀನಲ್ಲಕತ್ತಾನ. ಆದ್ರ ಇವ್ರ್ಯಾರ ಎಲ್ಲಿ ಹೋದ್ರು ಏನ್ ಸುದ್ದಿ, ಬರೇ ನ್ಯಾಯ ಪಂಚಾಯತಿ ಅನ್ಕೋತ ಹೊರಗೆ ತಿರ್ಗಾಡ್ತಾರ. ಆದ್ರ ಹಾಲ್ ಕುಡ್ದಿಲ್ಲಿನ ಮುಂಜೆ ಹಿಡ್ದು ಹಾಲ್ ಕುಡಿಯಪ್ಪ ಅಲ್ಲತ್ತೀನಿ. ಎಕಡೆ ತಿರ್ಗಾಡ್ಕೊತ ಹೋದ್ನ ಯಾರಿಕೋನ್. ಪ್ರಶಾಂತ ಯಪ್ಪ ಪ್ರಶಾಂತ, ಯವ್ವ ಕರ್ದೇನ? ಬಾರಪ್ಪ. ಮುಂಜೆ ಹಿಡ್ದು ಎಲ್ಲಿ ಹೋಗಿ ಹಾಲ್ ಕುಡ್ದಿಲ್ಲ ಏನಿಲ್ಲ. ಯವ್ವ ನಿನ್ ಮಗನಿಗೆ ಎಷ್ಟು ಹಾಲು ಕುಡಿಸ್ತಿ? ಹಾಲು ಕುಡಿಯಂತ ವಯಸ್ಸಿನಾಗದೀನಿ ನಾ ಈಗ. ಭಾಳ ಪ್ರೀತಿ ತೋರ್ಸ್ಲಕತ್ತವ ನೀ ನನ್ ಮ್ಯಾಗ. ಹಂಗಲ್ಲಪ್ಪ, ಹಾಲ್ ಕುಡಿ ವಯಸ್ಸಿನಾಗ ಅದೀನಿ ಏನಂತೇಳಿ ನೀ ಅಂತಿರ್ಬೇಕು. ಹೆತ್ತವ್ರಿಗೆ ಮಕ್ಕಳು ಎಷ್ಟೇ ದೊಡ್ಡವ್ರಾದ್ರೂ ಇನ್ನ ಸಣ್ಣವ್ರೇಪ್ಪ. ಕುಡಿಯಪ್ಪ, ಬೆಳೆ ಮಗ ಇದ್ದಿ, ತಗೋ ಕುಡಿ ಹಿಡಿ. ಆಯ್ತವ. ಕುಡಿಸು ಮಗನಿ ಹಾಲು ಕುಡಿಸು. ಬಂದ್ರಿ ಊರ್ ಪಂಚಾಯತಿ ಎಲ್ಲಾ ಮಾಡ್ಕೊಂಡು ಮಗ ಬೆಂಗಳೂರಿಗೆ ಹೋಗಿ ಸಾಲಿ ಕಲಿತೀನಿ ಅಂತೇಳಿ ತಯಾರಾಗಿ ಕೂತಾನ. ನೀವು ನೋಡಿದ್ರ ಬರೇ ಮಂದಿದ್ ಮಾಡ್ಕೋತ ಹೊರಗೆ ನೀವು ತಿರ್ಗ್ಯಾಡ್ರಿ, ಬೇರೆ ಕೆಲ್ಸನೇ ಇಲ್ಲ ನೀವು ಮಾಡ್ಲಾಕ. ಅಲ್ಲ ಹಿಂಗ್ಯಾಕ್ ಮಾತಾಡ್ತಿ? ಊರಿಗೆ ಗೌಡ ಮಾಡ್ಯಾರ, ನ್ಯಾಯ ಪಂಚಾಯತ್ ಇರ್ತಾವ, ಹೋಗೇಬೇಕಾಗ್ತದ. ನ್ಯಾಯ ಪಂಚಾಯತಿ ಒತ್ತಾಟಿಲ್ರಿ. ಮಗ ಬೆಂಗಳೂರಿಗೆ ಸಾಲಿ ಕಲಿತೀನಲ್ಲ ಆತನ, ಅವನಿಗೆ ಹೊತ್ತಾತದ, ಸಾಲಿ ಕಳ್ಸೋ ವ್ಯವಸ್ಥೆ ಮಾಡ್ರಿ. ಯಾಕಪ್ಪ ತಯಾರಾಗಿ ನಿಂತಿದೆ, ನಾ ಯಾಕೆ ತಡಿಲಿ ನಿನಗ? ಹೋಗೇ ಬಿಡು. ಆಯ್ತಪ್ಪಾಜಿ, ನಾ ಹೋಗಿ ಬರ್ತೀನಿ. ಹೋಗ್ ಬರ್ತೀಪ. ಈಗ ನೋಡು ಹ್ಯಾಂಗಿರ್ಬೇಕಪ್ಪ, ಚಂದ ಸಾಲಿ ಕಲಿ. ಹಂಗೆ ಈಗ 2 ದಿನಕ್ಕೊಮ್ಮೆ ನಮಗ್ ಫೋನ್ ಹಚ್ಕೋತಿರು. ಏನು ಈಗ ಹೊಟ್ಟಿಗೆ ಸರಿಯಾಗಿ ಊಟ ಮಾಡು. ನೋಡಪ್ಪ, ದೊಡ್ಡ ಸಾಲಿ ಹಾಕಿವು, ಸೀಟಿ ದೊಡ್ಡ ಲೆವೆಲ್ ಆಗ್ತದ ನೋಡಿ, ಸಂಭಾಳ್ಸ್ಕೊಂಡು ಹೊಂದಾಣಕ್ ಮಾಡ್ಕೊಂಡಿರು. ನಾ ಹೋಗಿ ಬರ್ತೀನಿ. ದಮ್ಮಪ್ಪ ಈ ಚರಿಗೆ ಒಯ್ದು ಒಳಗೆ ಸಾವಕಾಶ ಹೋಗಿ ಬಾ. ಆಯ್ತ್ರಿ ಅಪ್ಪಾಜಿ. ಈಗ ಇಷ್ಟು ರೊಕ್ಕ ಇಟ್ಕೊ, ನಿಮ್ ಖರ್ಚಿಗೆ ಏನ್ ಬೇಕಾದ ಎಲ್ಲ ತಗೊಂತೀನು. ಏನು ನಿಮ್ಮ ಅಪ್ಪ ತೋರಿಸ್ಬೇಡ, ಕಿಸದಾಗ ಇಟ್ಕೊ, ನೋಡ್ತಾರ ಅವ್ರು. ನಾ ಹೋಗಿ ಬರ್ತೀನಿ. ಕಳ್ಳಗತ್ತಿ ಯಾಕ ಮಗ ಕಲೀಲತ್ತೇಳಿ ಹಂಬಲಿಂದ ದೂರ ಸಾಲಿ ಹಾಕಿದಿ, ಹಚ್ಚುಗುಟ್ಟ ಕಳ್ಳಗತ್ತಿ? ಅಲ್ರಿ ಎಟ್ಟೆ ಅಲ್ಲಿ ಹೆತ್ತ ಕಳ್ಳದ ಕಣ್ಣು ಮುಂದೆ ಆಡಿದ ಮಗ ಕಣ್ಣು ಮರಿಯಾಗಿ ದೂರ ಸಾಲಿ ಕಲಿತಾನಂದ್ರ ಕಳ್ಳ ಚೂರು ಅನ್ನಲ್ಲೇನ್ರಿ? ಕಳ್ಳ ಚೂರ್ ಅನ್ನದ ನಿಂದು ಚೂರ್ ಅಂತ ನಂದು ಚೂರ್ ಅಂತದ. ಸಾಲಿ ಕಲಿಲಿಕ್ಕೆ ದೂರ ಹಾಕಿವು, ಕಲ್ತು ನೌಕರಿ ತಗೊಂಡ್ ಬರ್ತಾನವ. ಮತ್ತೊಂದ್ ತಿಂಗಳ ಬಂದೇ ಬರ್ತಾನ. ನೀ ಯಾಕೆ ಕಳ್ಕೊತ್ ಕುಂದ್ರತಿ? ಆಯ್ತಾಯ್ತು, ಅಳ್ಕೋತ್ ಕುಂದ್ರಬೇಡ, ಹೋಗು. ನಾದ್ರ ಊರಾಗ ಪಂಚಾಯತ್ ಕೆಲಸ ಹೋಗಿ ಬರ್ತಾನ. ನನ್ನ ಹೊಟ್ಟೆಲೆ ಹುಟ್ಟಿದ್ದು ಅವಳಿ ಜವಳಿ 2 ಮಕ್ಕಳು. ನನ್ನ ಗಂಡ ಈ ಮನೆಗೆ ಗಂಡಸ ಮಗ ಬೇಕು, ಹೆಣ್ಣು ಮಕ್ಕಳು ನನಗೆ ಇಷ್ಟ ಇಲ್ಲ ಅಂದ ಕಾಲಾಗ ನನ್ನ ಕೈಯಾರೆ ಹುಟ್ಟಿದ ಹೆಣ್ಣು ಮಗಳನ್ನ ನನ್ನ ಗೆಳತಿ ಬಲ್ಲಿ ಜಾಕಿ ಮಾಡವ ತಿಳ್ಕೊಟ್ಟೆ. ಆಕಿನೂ ಸತ್ತು ಹೋದಳು. ನನ್ನ ಗೆಳತಿ ಮಗ ನನ್ನ ಹೊಟ್ಟೆಲಿ ಹುಟ್ಟಿದ ಮಗಳು ನನ್ನ ಮನೆಯಾಗೆ ನನ್ನ ಹೊಲದಾಗೆ ಜೀತದಾಳಾಗಿ ದುಡಿಯಾಕತ್ತವು. ಅದನ್ನ ದಿನಂಪರ್ತಿ ನೋಡಿ 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 ಈ ಕರಳ ಮರಿಗೆ ಸಾಯಕತ್ತೈತಿ. ಆದ್ರೆ ನನ್ನ ಗಂಡಗೆ ಹೆಂಗೆ ಹೇಳಿ ಇದೇ ನನ್ನ ಹೆತ್ತ ಕರಳ ಅಂತೇಳಿ, ನನ್ನ ಮಗನಿಗೆ ಹೆಂಗೆ ಹೇಳಿ ಅಕ್ಕಿ ನಿಮ್ಮ ತಂಗಿ ಅದಾಳ ಅಂತೇಳಿ ಹೇಳಕ್ಕೂ ಆಗಲ್ದು, ಬಿಡಾಕೂ ಆಗಲ್ದು. ಭಗವಂತ ಎಂತ ಸತ್ತು ಪರೀಕ್ಷೆ ತಂದಿ. 2 ಹೊರಗೆ ಹೋಗ್ಯಾವ, ಊಟ ಮಾಡಿಲ್ಲ. ಅಲ್ಲಿ ಸಾವುಕಾರ ಹೋಗ್ಯಾನ, ಬುತ್ತಿ ಒಯ್ಲೆ ನೀನ್ ಈ ಕಡೆ ಬರ್ತಾನ, ಹುಲ್ ತರ್ತೀನಿ ಅಂತ ಹೋದ. ಏನ ಪಕ್ಕಲ್ಲ ತಮ್ಮ ಈಗ ಬಂದಿ ಹೊಸ ಊಟ ಕೊಡಕ ತಮ್ಮ ಎಲ್ಲ ನಿನೋದ ತಮ್ಮ ಕಡೆ ಎಲ್ಲೇ ಹೋಗ್ಯಾನಕ್ಕ ಕುರುವಳಿ ಹಾಕ್ ಪಟ್ನೆ. ಗೌಡ್ ಭಯಂಗಿದೋಪ ಕೆಲ್ಸಿ ಹೋಗದ. ಇನ್ನ ಯಾರು ಒಬ್ಬ ಸಣ್ಣ ಹಾನ ಹೊಟ್ಟೆ ಕೆಲಸ ಮಾಡಲ್ಲ, ಏನು ಮಾಡಲ್ಲ, ಒಯ್ದು ಕೊಡೋದಿತ್ತು. ಹೇಳ್ತಾನೆ ಎಲ್ಲ ಹೋಗಿದ್ ತಮ್ಮ ದಸ್ತೂರ್ ಜೋಡ ಹೊಲ್ಕೋಯ್ದಕ್ಕನ ಮಲ್ಲು ದೊಡ್ಡ ಒಬ್ನೇ ದುಡಿಬೇಕೇನು? ಇರ್ಲಿಕ್ಕೆ ನಾವ್ 2 ಇದ್ದೆ 3 ಮಂದಿ. ನಮ್ಗೆ ಯಾರು ಅದಾರು?
ಹಾ ನೋಡು ಹಂಗ್ ತಿರ್ಗಾಡ್ಕೊತ ಹೋಗ್ಬೇಡಪ್ಪ. ಅಣ್ಣೊಬ್ಬ ಹುಲ್ ಹಾಕ್ಯಾನ ಬಾ ಊಟ ಮಾಡಿ ಹೊಲ್ದಾಗ ಏನ್ ಕೆಲ್ಸ ನೋಡೋನು. ಮತ್ ಗೌಡ್ ಬಂದಂದ್ರ ಚಿರಂತಾನ. ಯಾಕವ ಕಾವೇರಿ ನಾ ಹೊಲ ಕಡೆ ಹೋಗಿಲ್ಲ ಇಲ್ಲೇ ಇದ್ದಿ ಮನೆಗೆ. ಗೌಡ್ರ ಹೋಗ್ಬೇಕಂದ್ರಿ ಜರ ಕುರುಗಳಾಗದ ಜರ ಹುಲ್ಲದ್ ಹಾಕದಿತ್ತು. ಇನ್ನಾಗ ಬಂದಾರ್ರಿ ನಮ್ ತಮ್ಮ. ಮತ್ತ ಅವ ಇಲ್ಲ ಮಲ್ಲಪ್ಪ ಆಮೇಲೂ ಕುರುಗಳ ಹುಲ್ಲ ಹಾಕಲ್ ಹೋಗಂದ್ರ ಬಂದ್ ಹೋಗ್ತೇನ್ರಿ ಗೌಡ್ರಿಗೆ. ಕರ್ಕೊಂಡು ದೌಡ್ ಹೋಗವ ನೀ. ಆಯ್ತು ಹೋಗ್ತೇನ್ರಿ. ಊಟ ಮಾಡೋಣ ಹೋಗ್ಬಿಡ್ತೇವ್ರಿ ಗೌಡ್ರ. ಜಲ್ದಿ ಹೋರಿ. ಬಾ ಮಲ್ಲು ಜಲ್ದಿ ಬಾ ಬಾ. ಏನಪ್ಪ ಹುಚ್ಚ ಹುಡುಗಿ ಹೂನ್ ಎತ್ತದಾಗ ಗಸಕ್ನೆ ಹೋಗಲ್ಲ ಮಟ್ಟಿ ಕಡೆ ಗೌಡ್ತಿ ಒಬ್ಬಾಕಿನ ಹೇಳ. ಗೌಡ್ ಮನ್ಯಾಗ ಬಂದು ತಾಕೀತ್ ಮಾಡಿ ಹೋಗ್ಯಾನ ಕೆಲ್ಸ ಮಾಡಿಲ್ಲ ಅಂತೇಳಿ. ಕಾವೇರಿ ನಮ್ಮ ಮನ್ಯಾಗ ಕೆಲಸ ಮಾಡುವ ಆಳ ಇಲ್ಲಿ ತನಕ ನನ್ನ ಕಣ್ಣಿಗೆ ಬಿದ್ದಿಲ್ಲಲ್ಲ. ನಮ್ಮ ಹೊಲದಾಗ ಹಾದು ಹೊಂಟಾಳಂದ್ರೆ ನಮ್ಮ ಮನೆಗೆ ಹೊಂಟಾಳಂತ ಅರ್ಥ. ನಾ ಈ ಕಾಲೇಜ್ಗೆ ಹೋಗ್ಬಾರ್ದು. ನಮ್ಮವ್ಗ ನಮ್ಮ ಅಪ್ಪಗ ಸುಳ್ಳು ಹೇಳಿ ಕಣ್ಣು ಕಾವೇರಿ ಮ್ಯಾಗ ಇಡ್ಬೇಕು. ನಿಂದ್ರ ಗೌಡ್ತರು ಭಯಂಗಿದ್ರು ಏನೇನೋ ಕೆಲ್ಸ ಅಂತ ಹೇಳ್ಯಾರ ಅವ್ರು. ಅವ್ರಿಗೆ ಕೇಳ್ಬಿಟ್ಟು ಹೋಗಕತ್ತಿ ಬಾ ಗೌಡ್ತಾರು. ಗೌಡ್ತಾರು ಕಾವೇರಿ ಬಾರವ್ವ ಅಲ್ಲೇ ನಿಂತಿ ಮ್ಯಾಗ ಬಾ. ಗೌಡ್ತಾರು ಬಂದಿದ್ಯಾವ್ರಿ ಲೇಟ್ ಆಗ್ಯದ್ರಿ. ಮತ್ ಗೌಡ್ರು ಹೋಗಾಗ ತಾಕೀತ್ ಮಾಡ್ಯಾವ್ರಿ. ಅದೇನ್ ಕೆಲ್ಸದ ಹೇಳ್ರಿ ನಮ್ ತಮ್ದೇವ್ರ ಹೋಗಿ ಮಾಡ್ತೇವ್ರಿ. ಅಲ್ವಾ ಅವರು ತಮ್ದೇರು ಮಾಡ್ತಾರ ಕೆಲ್ಸ. ನೀ ಬಾ ಇಲ್ಲಿ ಕುಂದ್ರಾಕತಿ. ನೀವ್ ಹೋರಿಪ್ಪ ನೀವ್ ಏನಾರ ಕೆಲ್ಸ ಅಲ್ಲಿ ಹೊಲ್ದಾಗ ನೋಡ್ರಿ. ನಿಮ್ಮ ಬಾ ಇಲ್ಲಿ ಕುಂದ್ರ ಕಾವೇರಿ ಬಾ. ಇಲ್ರಿ ಗೌಡ್ತಾರ ತಮ್ದೇವ್ರು ಹೈರಾಣ ಆಗ್ತಾರಿ ಗೊತ್ತಾಗಲ್ರಿ. ನಾನು ಅವ್ರ ಕೂಡ ಹೋಗಿ ಮಾಡ್ತೇನ್ರಿ. ಅದು ಅಲ್ವಾ ಒಂದ್ ಸ್ವಲ್ಪ ಮನ್ಯಾಗ ಕೆಲ್ಸ ಆಯ್ತು. ಯಾಕಂದ್ರ ಹಬ್ಬ ಬಂದದ ನನ್ನ ಕೈಲೇನು ಆಗಲಾಗೈತಿ. ಜರ ಬಾ ನೀವ್ ಮ್ಯಾಲ್ ಬಾ ಅವ್ರು ಹೋಲಿ ಬಾ. ತಮ್ದೇವ್ರ ಕೆಲಸ ಮಾಡೋರಿ ಏನೋ ಮನ ಕೆಲ್ಸ ಗೌಡ್ತಾರ ಹೇಳ್ತಾರ ಅಷ್ಟ್ ನಾ ಮಾಡ್ತೀನಿ ನೀವು ಮಾಡ್ಕೋರಿ. ಸೌಕಾಸ್ ಮಾಡ್ರಿ ಒಳ ಹೋಗ್ತೀನಿ ನೋಡ್ರಿ. ಬಾರ ಮುಂಜಾನೆ ಊಟ ಗೀಟ ಮಾಡಿ ಇಲ್ಲ. ಹ್ಞೂ ಗೌಡ್ತಾರ ಮಾಡೀನ್ರಿ. ಹೌದಾ ನೀವ್ ಆರಾಮಿದ್ರಲ್ರಿ ಗೌಡ್ತಾರ? ಆರಾಮದಿನವ ಕುಂದ್ರಿ. ಗೌಡ್ತರು ಇಷ್ಟಾಗ ಜೀವ ಮಾಡತ್ತಾರ. ಬಹುತೇಕ ಅವ್ರ ಹೆಣ್ಮಕ್ಳು ಇಲ್ಲ ಅದಕ್ಕೆ ಮಾಡತ್ತಿರ್ಬೇಕು. ಗೌಡ್ತಾರ ಏನೋ ಕೆಲಸ ಅದಂದಿರಲ್ರಿ ಇಲ್ಲೇ ಕುಂದಿಸ್ಕೊಂಡ್ರಿ. ಅದು ಕೆಲಸವ ಕೆಲಸ ಹಿಂದಾಡಿ ಮಾಡೋಣ. ಯಾಕಂದ್ರ ಒಬ್ಬಾಕಿಗೆ ನನಗೂ ಹಿಂಗೆ ಕೂತು ಬ್ಯಾಸರ ಆಗ್ತದ. ಅದಕ್ಕೆ ನಿಮ್ಮ ಜೋಡಿ ಮಾತಾಡಿನಂದ್ರ ನನಗೆ ಖುಷಿ ಆಗ್ತದ, ನನ್ನ ಮನಸ್ಸು ಸಂತೋಷ ಆಗ್ತದ. ಅದಕ್ಕಾಗಿ ಈ ಕೂತು ಮಾತಾಡಿ ಆಮೇಲೆ ಇಬ್ರು ಕೂಡಿ ಮಾಡೋಣ ಕೆಲಸ ಅಲ್ವಾ. ಚಂದಾಗೆ ಕೈ ತುಂಬ ಬಳಿ ಪಳಿ ಹಾಕೊಂಬರ್ಬೇಕಿಲ್ಲ. ನಾ ರೊಕ್ಕ ಕೊಡ್ತೀನಿ ಹೋಗಿ ಹಾಕೊಂಬ. ನನಗೆ ಅಟ್ಟ ಹಿಡಿತಾಳತ್ತ ನಾ ಅನ್ಕೊಂಡಿನಿ. ನಮ್ಮ ಅವ್ಗು ಹಿಡಿತಾಳ ಅಂದ್ರೆ ನಾ ಇಷ್ಟಪಟ್ಟಿದ್ದು ನಮ್ಮ ಅವ್ವ ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಇದೊಂದು ಲೆಕ್ಕಕ್ಕೆ ಚಲೋನಾತ. ನಮ್ಮ ಅವನ ಹತ್ರ ವಿಷಯ ಎಲ್ಲ ಮಾತಾಡಬೇಕು. ಹೊಳ್ಳಿ ಯಾಕೆ ಬಂದೆ? ಅದು ಕಾಲೇಜೆಲ್ಲ ಏನೋ 8 ದಿನ ಸೂಟಿ ಕೊಟ್ರತ್ತ. ಏನೋ ಸ್ಟ್ರೈಕ್ ನಡೆದತ್ತ ಬೆಂಗಳೂರಿನಾಗ. ಅದ್ರ ಸಂಬಂಧ ಫೋನ್ ಮಾಡಿದ್ರು. ಅದಕ್ಕೆ ಹೊಳ್ಳಿ ಬನ್ನವ. ಹಿಂಗಪ್ಪ ಆಯ್ತು ಬಿಡಪ್ಪ. ಹಂಗಾದ್ರ ಏನ್ ಮಾಡಕ್ ಆಗ್ತದ. ಮತ್ತೆ ಚಾಲು ಆಗನ ಹೋಗಕತ್ತಿ ಬಾ ನಡಿ ಒಳಗ. ನೋಡ್ತಾರ ನಮ್ ತಂದೆಯವ್ರ ಕಡೆ ಹೋಗ್ತೀನ್ರಿ ಕೆಲ್ಸದ. ಮತ್ತ ಅಣ್ಣವ್ರು ಬಂದಾರ ಏನ್ರಿ ಉಳ್ಕದ್ ಹಾಕ್ಬಿಟ್ರಿ ಅವ್ರಿ. ಹಿಂಗತ್ತೀವ ಪ್ರಶಾಂತ ಅವ ಏನ್ ನೋಡಕತ್ತಿ ಬಾ ಮ್ಯಾಗ. ಅದ ತಮ್ಮ ಹೋಗು ನೀರು ಉಣ್ಸ್ ಹೋಗು ನಾ ಕಿತ್ತೀನಿ. ಮತ್ತ ಗೌಡತಿಯರ್ ಹೇಳ್ಯಾರ ಅವ್ರು ಹೋಗು ನಾ ಕಿತ್ತೀನಿ ಹೋಗಪ್ಪ. ಎಟ್ರು ದುಡ್ಬೇಕು ಇರೋದು 2 ಅಣ್ತಂದ್ರ ಅದಾವ. ನಮ್ಗ ಯಾರು ಇಲ್ಲ. ಗೌಡ್ರ ಬಿಡ್ರಿ ಗೌಡ್ರ ಹಿಂಗ್ಯಾಕ್ರಿ ಹಂಗ್ಯಾಕ್ ಮಾಡಾಕತ್ತೀರಿ? ಕಾವೇರಿ ಅಟ್ಟೆ ಗಾಬರಿ ಆಗಾಕತಿ. ನಿನ್ ಕೈ ಬಿಡಕ್ ನಾ ಕೈ ಹಿಡ್ದಿಲ್ಲ.
ನಿನ್ನ ಕೈ ಹಿಡಿಬೇಕಂತನ ಕೈ ಹಿಡಿದೀನಿ. ಗೌಡ್ರ ಏನ್ ತಿಳಿದಿರಿ? ಗೌಡ್ತಿ ದೊಡ್ಡ ಗೌಡ್ರು ನಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚು ಪಾಲಿಸ್ಯಾರ್ರಿ. ನೀವ್ರಿ ಇಂಥ ಕೆಲಸ ಮಾಡ್ತಿರತ್ತ ಹೇ ಅನ್ಕೊಂಡಿರ್ಲಿಲ್ಲ ಬಿಡ್ರಿ ಗೌಡ್ರನ. ಅನ್ಕೊಳ್ಳಾರ್ದ ಇರಾಕ ಏನೈತಿ? ಅವತ್ತು ಅನ್ಕೊಂಡಿಲ್ಲ, ಇವತ್ತು ಅನ್ಕೋ ನಾನು ನಿನ್ನ ಗಂಡ ಅಂತೇಳಿ. ಗೌಡ್ರ ನಾಲಿಗೆ ಹತ್ತು ಹಿಡ್ದು ಮಾತಾಡೋದು ಕಲೀರಿ. ಏನ್ ಅನ್ಕೊಳತ್ತೀರಿ? ನಿಮ್ ಹೊಲ್ದಾಗ ದುಡ್ಲಿತನ ನಾವೆಲ್ಲ ಮೂರು ಬಿಟ್ಟು ನಿತ್ಯ ತಿಳ್ಕೊಂಡ್ರಿ. ನಿಮ್ ತಾಯಿ ತಂದಿ ನಮ್ ಹೆತ್ತ ಮಕ್ಕಳಿಗಿಂತ ಹೆಚ್ಚು ತಿಳ್ಕೊಂಡ್ರ. ಅದು ಒಂದು ಋಣದಿಂದ ನಿಮ್ ಹೊಲ್ದಾಗ ದುಡಿಯಾಕತ್ತೀನ್ರಿ. ಒಂದ ಮಾತು ಹೇಳ್ತೀನಿ ಕೇಳಿಸ್ಕೊ ಕಾವೇರಿ. ನೀ ಯಾವತ್ತು ನನ್ನ ಕಣ್ಣು ಬಿದ್ದಿ ಅಂದ್ರ ನನ್ನ ಮನಸ್ಸಿನಾಗ ನಟ್ಟಾಕಿಗೆ ಮನಸ್ಸಲಾರ್ದ ಯಾವತ್ತೂ ಬಿಟ್ಟಿಲ್ಲ. ಎಂತ ಪುಣ್ಯಾತ್ನ ಹೊಟ್ಯಾಗ ಇಂತ ಹುಳ ದೇವ್ರ ಅಂತವ ನಮ್ಮ ಗೌಡ. ಅಕ್ಕ ಊರಿಗೆ ಅಂದ್ರ ಗೌಡ್ರ ಅಂದ್ರ ಕೈ ಮುಗಿತಾರ. ನೀ ಕೈ ಅಲ್ಲ ನಿನ್ ತೊಂದು ಹೊಡೆದ್ರ ಬಿ ಸಿಟ್ಟಿಲ್ಲ. ನೋಡು ಕಾವೇರಿ, ಒಳ್ಳೆಯವರು ಕೆಟ್ಟವರು ನನಗೇನು ಗೊತ್ತಿಲ್ಲ ಕಾವೇರಿ. ಕಣ್ಣಿಟ್ಟು ಹೆಣ್ಣಿಗೆ ಯಾವತ್ತೂ ಬಿಟ್ಟಿಲ್ಲ, ನಿನ್ನನ್ನು ಬಿಡಂಗಿಲ್ಲ, ಬಿಡೋ ಮಾತಾ ಇಲ್ಲ. ನೆನಪಕ್ಕೆಲ್ಲ ಇದು ಕಾವೇರಿ ನಿನಗೆ ವಾಪಸ್ ಕೊಡ್ತೀನಿ. ಎಲ್ಲಿ ಯಾವಾಗ ಹೆಂಗೆ ಕೊಡ್ಬೇಕನ್ನೋದು ನನಗೆಲ್ಲ ಗೊತ್ತೈತ್ಯ. ಬಿಡಂಗಿಲ್ಲ ನನಗ. ಹೇಳ್ಬೇಕಂತ ಬಂದಿದ್ದು ಅವ್ರಿಗೆಲ್ಲ ಸುಮ್ ಕಲಿತಾಪ. ಬೇಡ ನಾ ಹೋಗ್ತೀನಿ. ಯಾಕೆಲ್ರಿ ನೋಡ್ತಾರ ಜರ ಮನೆ ಹೋಗಿ ಬರ್ಬೇಕಂದಿದ್ರು. ಅದು ಗೌಡ್ತಾರ ಯಾಕವ ಹೋದ್ಯಾಕ ಬಂದ್ಯಾಕ? ಏನಿಲ್ಲ ಗೌಡ್ತಾರ ಹೋಗಿದ್ದ ತಲೆ ಚಕ್ರ ಬಂದಂಗಲ್ಲದತ್ತೀರಿ. ಆಯ್ತು ಮನೆಗೆ ಹೋಗ್ಬೇಕಂತ ಬಂದಿನಿ. ತಲೆ ನುಸ್ಲತ್ತವ ಗುಳಿಗೆ ತಗೋ ಒಂದ್ಸರಿ ಈಗ ಸಚ್ಕೊಳಕತ್ತಿ ಬಾ. ಓದ್ಲೇನು? ಬ್ಯಾಡ್ರಿ ಗೌಡ್ತಾರ ಹೋಗ್ತೀರಿ. ಮನ್ಯಾಗ ಗುಳಿಗೆ ಅದಾವ್ರಿ ತೋತೀನಿ. ಅದ ತಮ್ಮ ಒಬ್ಬ ಹೋಗ್ಯಾನ್ರಿ. ನಾ ಊಟ ಮಾಡಿಲ್ಲೇನು ಅವ್ನು ಕೇಳ್ಕೊಂತ ನಾ ಜರ ಗುಳಿ ತಂದು ಮಕ್ಕೊಂದು ಬರ್ತೀನಿ ರೀ. ಪ್ರಶಾಂತ್ ಬಂದಾನೆ ಏನು ಹೊಳ್ಳಿ ಸಾರಿ ಹೋಗಿಲ್ಲ ನೀವು? ಸುಂಟ ಪ್ರಶಾಂತ್ ಸಾಲಿ ಹೋಗ್ಲಿಲ್ಲ, ಹೊಳೆ ಬಂದೇನು? ಹ್ಞೂ ರೀ, ಅದು ಏನೋ ಸಾಲ್ ಸೂಟಿ ಅದತ್ರಿ, ಅದಕ್ಕಾಗಿ ಹೊಳ್ ಬಂದಾನ್ರಿ ಅಗಳತ್ತ. ಹಿಂಗ ಮತ್ತೆ ಎಲ್ಲಿ ಹೋಗ್ಯಾನೀಗ? ಇಲ್ಲಿ ಹೊರಗೆ ಹೋಗ್ಯಾನ್ರಿ ನೇಗೆ. ಗೌಡ್ತಾರ ಹೋಗ್ತೀನಿ. ಹೋಗ್ತೇವ ಚಿಂತೆ ಮಾಡತ್ತಿ, ಮತ್ತೆ ಮಗ ಒಳ್ಳೆ ಬಂದಲ್ಲ. ಅದು ಅಲ್ರಿ, ಮಗ ಬಂದಾನಂತೇಳಿ ನಾ ಯಾಕೆ ಚಿಂತೆ ಮಾಡ್ರಿ. ಏನೂ ಇಲ್ರಿ. ನೀವು ಊಟ ಹಾಕೊಂಡ್ ಹೋಗು. ಕಾವೇರಿ, ಇವತ್ತು ನನ್ನ ಕೈಯನ್ನು ನೀ ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ಇವತ್ತು ನಿನಗೆ ಬಿಟ್ರೆ ಮತ್ತೆ ನೀ ನನಗೆ ಸಿಗೋದೇ ಇಲ್ಲ. ನಾನು ನಿನಗೆ ಪ್ರೀತಿಲೇ ಪಡ್ಕೋಬೇಕು ಅಂತ ಅನ್ಕೊಂಡೆ. ಈ ದುನಿಯಾದಾಗ ಎಲ್ಲ ಬಲವಂತವಾಗಿ ಪಡ್ಕೋಬೇಕು. ಪ್ರೀತಿ ಮಾಡ್ತೀನಿ ಅಂದ್ರೆ ಒಪ್ಪುದಿಲ್ಲಲ್ಲ. ಒಪ್ಪಲಾರ್ದಕ್ಕ ದಿಕ್ಕ ತಪ್ಪಿಸೇ ಬಿಟ್ವಿ. ಅಷ್ಟು ಇಲ್ಯಾಕ ಮುಕ್ಕೊಂದಳ ಅಕ್ಕ? ಇದ್ರ ಮನ್ಯಾಗ ಮುಕ್ಕೊಬೇಕಿಲ್ಲ ಅಕ್ಕ? ಅಕ್ಕ 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 ಅಣ್ಣ ಏನೈತ ಅಕ್ಕಗ? ಅಕ್ಕ ಅಕ್ಕ ಅಣ್ಣ ಮಾತಾಡಲ್ಲ ಅಕ್ಕ. ಅಕ್ಕ 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 ಅಣ್ಣ ಉಸ್ಲೆ ಕಟ್ಟಿದ ಅಕ್ಕಂದ ಹಾ ಮಾಡದಣ್ಣ ಗೊತ್ತಿ ಅಣ್ಣ. ಗೊತ್ತಿ ನಮ್ಮ ಅಕ್ಕ ಉಸ್ಲೆ
ಯಾಕೋ ಏನಾಗ್ಯಾವ ಏ ಕಾವೇರಿ ಕೋರಿ ಏನಾಯ್ತು ಹೇಗ್ ಮುಕ್ಕೋತಿದ್ರು ಕಾವೇರಿ ಕಾವೇರಿ ಏ ಕಾವೇರಿ ಕಾವೇರಿ ಏ ಕಾವೇರಿ 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 ಏ ಕೋರಿ ಏನಾಯ್ತು ಕಾವೇರಿ 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 ಏ ಪೋರಿ ನೋಡ್ತಾರ ಏನ್ರಿ ಉಳಿಸ್ರ ಮಕ್ಕಳ್ರಿ ಇನ್ನೆಲ್ಲಿ ಉಳಿತಾಳಪ್ಪ ನಿಮ್ಮ ಅಕ್ಕ ಏನಾಯ್ತ ಕಾವೇರಿಗೆ ಕಾವೇರಿ ರೀ ಕಾವೇರಿ ಜೀವನದಾಗ ನಡಿಬಾರ್ದೆಲ್ಲ ನಡೆದೋಯ್ತ್ರಿ ಅಂತದ್ ಏನಾಗೈತೆ ಬಾಯ್ ಬಿಟ್ಟು ಹೇಳ್ರಿ ರೀ ಏನಂತ ಹೇಳ್ರಿ ನಮ್ ಹೊಟ್ಟಿಲೆ ಹುಟ್ಟಿದ ಮಗನೇ ಈ ವಿಷಯದಾಗ ಮುಳ್ಳಾಗಿ ಹೋದನ್ರಿ ಸುನಿತಾ ಏನ್ ಹೇಳತ್ತೀನಿ ಏನಂತ ಹೇಳ್ರಿ ನಿಮ್ಗ ನೋಡ್ರಿ ಇದು ನಮ್ಮ ಮಗನ ಜಾಕೆಟ್ ಇದು ಅವಂದೇ ನಮ್ಮ ಮಗನೇ ರೀ ಕಾವೇರಿ ಸಾವಿಗೆ ಕಾರಣ ರೀ ಸುನಿತಾ ಸುತ್ತ ತಳ ನ್ಯಾಯ ಹೇಳೋ ಮನಿತನ ನಮ್ದು ಇಂಥ ಮನಿತನದಾಗ ಇಂಥ ಕೆಟ್ಟ ಮಗ ಸುನಿತಾ ಈ ಮಗ ಬದುಕಬಾರದು ಏನ್ ಹೇಳಕತ್ತೀರಿ ನೀವು ಈಗಾಗಲೇ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ನನ್ಗೊಂದು ತಿಳಿಯಲಾಗೈತ್ರಿ ಹೆಚ್ಚಿಗೆ ಮಾತಾಡ್ಬಾರ್ದು ಸುನಿತಾ ಒಂದ್ ಹೆಣ್ಣಿಗೆ ಅನ್ಯಾಯ ಆಗ್ಯದಂದ್ರ ಆ ಹೆಣ್ಣಿಗೆ ನ್ಯಾಯ ಸಿಗ್ಬೇಕಾದ್ರ ಸಾವಿ ಆಗ್ಬೇಕು ಅದೇ ನನ್ನ ನ್ಯಾಯ ರೀ ಎಂತ ನ್ಯಾಯ ರೀ ನಿಮ್ದು ಯಾಕ ಮಗನು ಮಮಕಾರ ಉಕ್ಕಲಗತ್ತದ ಏನು ಮಗ ಅಲ್ಲಿ ಅಪ್ಪ ಅಲ್ಲಿ ನ್ಯಾಯಕ್ ನ್ಯಾಯನೇ ರೀ ಅಂದ್ರ ಇದೇ ನಿಮ್ ನಿರ್ಧಾರ ಏನ್ರಿ ಸುನಿತಾ ನಾನು ನಿರ್ಧಾರ ಬದಲಾಗಲ್ಲ ಎಂತ ಸತ್ಪಕ್ಷಕ್ ನನಗ್ ತಂದು ಕಟ್ ಹಾಕದ್ರಿ ಏ ಸುನಿತಾ ದಿನ ನೀ ಕುಡು ಹಾಲ್ನಾಗ ನಿನ್ನ ಮಗನಿಗೆ ಅದ್ರಾಗೆ ವಿಷ ಹಾಕ್ಬಿಡ್ಬೇಕು ಏನ್ ಹೇಳಕತ್ತೀರಿ ನೀವು ಬ್ಯಾಡ್ರಿ ನನ್ ಹೆತ್ತಿ ಅಲ್ಲಿ ಹೆತ್ತ ಕರೋಡ್ರಿ ಬ್ಯಾಡ್ರಿ ಆ ತರ ಹೇಳ್ಬ್ಯಾಡ್ರಿ ಸುನಿತಾ ಮಗ ಬೇಕು ಏನೋ ಮನೇಲೆ ಬೇಕು ಭಗವಂತ ಎಂತ ಸತ್ತು ಪರೀಕ್ಷೆ ತಂದೆಪ್ಪ ನನಗ ನಾ ಎತ್ತ ಮಗನಿಗೆ ನಾನೇ ವಿಷ ಹಾಕೋ ಪ್ರಸಂಗ ತಂದಲ್ಲ ಭಗವಂತ ಹಂಗಾಕಲಿ ಮಗನ ಉಳಿಸ್ಕೊಳ್ಳೋ ಮಾಂಗಲ್ಯ ಉಳಿಸ್ಕೊಳ್ಳೋ ಇಲ್ಲ ಇಲ್ಲ ನನಗ ಮಗನಿಕಿನ ಮಾಂಗಲ್ಯನ ಮುಖ್ಯ ನಾ ಹಾಕ್ತೀನಿ ಅಂತ ಮಗ ನನ್ನ ಗಂಡಗ ಬೇಡ ಅಂದ್ರ ನನಗೂ ಬೇಡ ಯವ್ವ ಇಲ್ಲ ಕುಂತಿದ್ವಿ ಬಾಗಲ್ದಾಗ ಬಂದು ಏನ್ ಚಿಂತೆ ಮಾಡ್ಲತ್ತಿದೆವ ಏನಾಗ್ಯದ ಏನಾಗಿಲ್ಲಪ್ಪ ಇನ್ನು ಮುಂದೆ ಆತು ಏನವ ಏನಿಲ್ಲಪ್ಪ ಯಾಕಪ್ಪ ದಿನ ಮುಂಜಾಳೆ ಹಾಲು ಕುಡಿದು ಹೋಗೋ ಮಗ ಇವತ್ತು ಮಧ್ಯಾಹ್ನ ಆಗ್ಯದ ಇನ್ನೂ ಹಾಲು ಕುಡ್ದಿಲ್ಲ ಅದಕ್ಕೆ ನಿನಗೆ ಹಾಲು ಕುಡಿಸ್ಬೇಕಂತೇಳಿ ಹಿಡ್ಕೊಂಡು ಕೂತೀನಪ್ಪ
ಇನ್ನ ನಾನು ಉಂಡಿಲ್ಲ. ಯವ್ವ ಎಟ್ರ ನನ್ನ ಮ್ಯಾಗ ಕಾಳಜಿ ತೋರ್ಸ್ಲಿಕತ್ತಿದಿ. ನನಗೆ ಯಾಕ್ರೆ ಹಾಲು ಕುಡಿಸ್ತೀನಿ ಬಿಡು. ಇನ್ನ ನಾನು ಸಣ್ಣವೇನು, ನಿನಗೆ ದಿನ ಬರೇ ಇದೇ ಹೇಳೋದೇ ಆಯ್ತು. ನಾ ಕುಡಿಯಲ್ಲವ ಹಾಲ. ಕುಡಿಬೇಡಪ್ಪ, ಕುಡಿಬೇಡ. ಇವತ್ತೊಂದು ದಿನ ಕುಡಿದು ಬಿಡು. ಅಂದ್ರೆ ಇನ್ನು ಮುಂದೆ ನಾ ನಿನಗೆ ಹಾಲು ಕುಡ್ಸಂಗಿಲ್ಲ. ಕುಡಿಯಾಕ ನೀನು ಅಂದ್ರೆ ನಾ ಇನ್ನು ಮುಂದೆ ನನಗೆ ನೀ ಹಾಲು ಕೊಡೋದಿಲ್ಲಲ್ಲ? ಹಾಲು ಕುಡಿದು ನನಗೂ ಬೇಸರ ಆಗೈತಿವ. ಬಿಟ್ಬಿಡೋದು. ಇವತ್ತು ಒಂದಿನ ಅಲ್ಲ, ಆಯ್ತು ಕುಡಿದು ಬಿಡ್ತೀನ. ದಿನ ದಿನ ಕುಡಿ ಅನ್ಬೇಡ ನೋಡ್ ನನಗೆ ನೀ. ಇಲ್ಲಪ್ಪ, ದಿನ ದಿನ ಕುಡಿ ಅಂತ ಹೇಳಾಕೆರೆ ನಾ ಹೇಳಲ್ಲ. ಹಿಡಿಯಪ್ಪ. ಆಯ್ತು, ಇವತ್ತು ಒಂದಿನ ಆದ್ರೆ ಕುಡಿದು ಬಿಡ್ತೀನ. ದಿನ ದಿನ ಕುಡಿ ಅನ್ಬೇಡ ನೋಡ್ ನನಗೆ ನೀ. ಇಲ್ಲ. ಕುಡಿದು ನೋಡಿವ ಲಾಸ್ಟ್ ಅಲ್ಲ, ಇನ್ ಮ್ಯಾಗ ಒಟ್ಟ ಕುಡಿ ಅನ್ಬೇಡ ನೋಡ ನೀ. ತಗೋ ಅಪ್ಪ, ಇವತ್ತ ಹಾಲು ಕುಡಿಯೋದು ಕಾಂಪಿಟೇಷನ್ ಮುಗಿತು ನೋಡ ನಂದು. ಇವತ್ತು ಹಾಲು ಕುಡಿಯೋದಿಲ್ಲ, ಇನ್ ಮ್ಯಾಗಿಂದ ಕುಡಿದಿಲ್ಲ. ಕುಡಿ ಕುಡಿಸಿದ ಹಾಲು ರಕ್ತ ಆಗಿ ಒಳಿ ಬೀಳಕತ್ತೈತಿ. ಹೌದಪ್ಪ, ಹೆತ್ತವ ಹಾಲ ಇವತ್ತ ವಿಷ ಆಯ್ತಪ್ಪ ನಿನ್ ಪಾಲಿಗೆ. ವಿಷ ಹಾಕಿದ್ದೆ. ನೋಡಪ್ಪ, ನಿನಗೆ ವಿಷ ಹಾಕಕ್ ಕಾರಣ ಇದೇ ನೀವು ಮಗನ. ಇದೆ ಅಂದ್ರೆ ಯವ್ವ ನನಗೆಲ್ಲ ಗೊತ್ತಾಗೈತಿ. ಎಲ್ಲ ಗೊತ್ತಾಯ್ತಪ್ಪ, ಆದ್ರ ನಿನಗ ಗೊತ್ತಾಗಬೇಕನ್ನೋದು ವಿಷಯ ಇನ್ನೊಂದೈತಪ್ಪ. ನೀ ಏನ್ ಅತ್ಯಾಚಾರ ಮಾಡಿ ಕೊಂದಿಯಲ್ಲ, ಆಕೆ ಬೇರೆ ಯಾರು ಅಲ್ಲಪ್ಪ, ನಿನ್ನ ಒಡ ಹುಟ್ಟಿದ ತಂಗ್ಯದಾಳ. ನಾ ಹೇಳೋದು ನಿಜ ಮಗನ. ನಿಮ್ಮಪ್ಪಗ ಫಸ್ಟಿಗೆ ಈ ಮನೆಗೆ ಗಂಡು ಮಗ ಬೇಕಾಗಿತ್ತು. ನಾ ಎತ್ತಿದ್ದು 2 ಮಕ್ಕಳು, ಅದರಲ್ಲಿ ಒಂದು ಮಗಳು ನನ್ನ ಗೆಳತಿ ಮೇಲೆ ಬಿಟ್ಟಿದ್ದೆ. ಅದೇ ಮಗಳು ನನ್ನ ಮನೆಗೆ ಬಂದಿಳು. ಶಿವ, ಎತ್ತ ತಾಯಿ ಹಾಲು ಕುಡಿಸಿದ ನೋಡಿನಿ. ವಿಷ ಕುಡಿಸೋತ ತಾಯಿನ ಇವತ್ತ ನೋಡಿನವ್ವ. ಯಪ್ಪ ಮಗನ, ನೋಡು ಸಂದರ್ಭ ಅಂತ ಬಂತಲ್ಲ, ಮಗನಕ್ಕಿನ ಮಾಂಗಲ್ಯ ಮುಖ್ಯ ಅಂತೇಳಿ ಎತ್ತು ಮಗನ ಕೊಂದಂತ ಪಿಚ್ಚಾಯಿ ನಾನೇ ಮಗನ. ಇಲ್ಲವಾ ಕಾಯಕತ್ತೀನಿ. ಕಡೆ ಸಾರಿ ನಿನ್ ಚೋಕಳ ಪದಾನ ಕೇಳ್ಕೊತ ತೊಡಿ ಮ್ಯಾಗ ಜೀವ ಬಿಡ್ಬೇಕು ಅನ್ನೋ ಆಸೆವ. ಅದು ಒಂದರ ನೆರವೇರಿಸುವ. ಮಗನ ಇನ್ನೊಂದು ಜನ್ಮ ಇದ್ರೆ ನಿನ್ ಮಗ ಹುಟ್ಟುದಿಲ್ಲ. ನನ್ನ ಒಡ ಹುಟ್ಟಿ ತಂಗಿ ಪಾಪಿ ಅಂದಾಗ ಹುಟ್ಟಲ್ಲ. ಇದನ್ನ ಜನ್ಮ ಕಡೆಯುವ ಸಾಕಿ ಜನ್ಮ.